ದರ್ಶನ್ ರಿಲೀಸ್ ಆಗಿರೋದು ತುಂಬ ಖುಷಿ ವಿಷಯ. ಇವಾಗ ಅವರು ರಿಲೀಸಾಗಿ ಮನೆ ಕಡೆ ಹೊರಟಿದ್ದಾರೆ. ವಿಜಯಲಕ್ಷ್ಮಿ ಮತ್ತು ಅವರ ಮಗ ಅವ್ರ ತಮ್ಮ ಎಲ್ಲ ಕೂಡಿ ದರ್ಶನ್ನ ವಿಜಯಲಕ್ಷ್ಮಿ ಅವರಿರುವಂಥ ಫ್ಲ್ಯಾಟಿಗೆ ಕರ್ಕೊಂಡು ಹೋಗಿದ್ದಾರೆ. ಇತ್ತ ಇವಳು ಪವಿತ್ರ ಗೌಡನು ರಿಲೀಸ್ ಆಗಿದ್ದಾಳೆ. ರಿಲೀಸ್ ಆದಮೇಲೆ ಅಲ್ಲಿ ತಲಘಟ್ಟಪುರದಲ್ಲಿರುವ ಮುನೀಶ್ವರ ದೇವಸ್ಥಾನಕ್ಕೆ ಹೋಗಿ ದರ್ಶನನ ಹೆಸರಲ್ಲೂ ಅರ್ಚನೆ ಮಾಡಿಸಿದ್ದಾರೆ. ಇಷ್ಟೆಲ್ಲ ರೇಣುಕಾಸ್ವಾಮಿ ಸತ್ತ, ರೇಣುಕಾಸ್ವಾಮಿ ಸಂಗಡ ಇವರಿಬ್ಬರು ಎಲ್ಲರೂ ಜೈಲಿಗೆ ಹೋದರು. ದರ್ಶನ್ ಸಂಗಡ ಇದ್ದವರು, ರೇಣುಕಾಸ್ವಾಮಿ ಕೊಲೆ ಕೇಸಲ್ಲಿ ಭಾಗಿಯಾದಂಥವರು, ಅವ್ರ ಮನೆಯವರು ಪಾಪ ಎಷ್ಟೋ ಜನ ಸತ್ತೋದ್ರು. ಇಷ್ಟೆಲ್ಲ ಆದರೂ ಈ ಪವಿತ್ರ ಗೌಡನಿಗೆ ಬುದ್ಧಿ ಅಂತೂ ಬಂದಿಲ್ಲ. ಇನ್ನೂ ಮತ್ತು ದರ್ಶನ್ ಹೆಸರಲ್ಲಿ ಅರ್ಚನೆ ಮಾಡಿಸ್ತಾ ಇದ್ದಾಳೆ. ಇವಳಿಗೆ ಏನು ಬುದ್ಧಿ ಇಲ್ವೋ ಗೊತ್ತಿಲ್ಲ. ಇನ್ನು ಮುಂದೆ ದರ್ಶನ್ ಮತ್ತು ಅವಳ ಜೊತೆನೇ ಹೋದರೆ ದರ್ಶನ್ ಫ್ಯಾನ್ಸು ದರ್ಶನ್ಗೆ ಉಗಿತಾರೆ. ದರ್ಶನ್ಗೆ ಯಾರು ಫ್ಯಾನ್ಸೇ ಇರೋಲ್ಲ ಈ ಥರ ಎಲ್ಲ ಮಾಡ್ತಾಯಿದ್ರೆ ದರ್ಶನ್ ಆ ಪವಿತ್ರ ಗೌಡನ ಸಹವಾಸ ಬಿಟ್ಟು ಆರಾಮಾಗಿರೋದು ಒಳ್ಳೆಯದು. ಪಾಪ ರೇಣುಕಾಸ್ವಾಮಿ ಮಗು ಏನು ತಪ್ಪು ಮಾಡಿತ್ತೋ ಗೊತ್ತಿಲ್ಲ. ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ದಿಸ್ ಚಾನಲ್. ಬಡ ಮಕ್ಕಳ ಶಾಲೆಯ ಸಲುವಾಗಿ ಈ ವಿಡಿಯೋ ಮಾಡುತ್ತಿದ್ದೇವೆ. ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ನಮಗೆ ಸಪೋರ್ಟ್ ಮಾಡಿ. ಆ ರೇಣುಕಾಸ್ವಾಮಿ ಮಗು ಏನು ಮಾಡಿತ್ತು ಪಾಪ, ಚಿಕ್ಕ ಮಗು, ಅಪ್ಪ ಇಲ್ಲದೆ ಬೆಳಿಬೇಕದು. ದುಡ್ಡು ಎಲ್ಲ ಇರುತ್ತೆ, ಆದರೆ ಅಪ್ಪ ಅನ್ನೋದು ಬೇಕಲ್ಲ ಮಕ್ಕಳಿಗೆ. ಈ ಹಾಳಾದ ಪವಿತ್ರ ಗೌಡರಿಂದ ಆ ರೇಣುಕಾಸ್ವಾಮಿನೂ ಸತ್ತ. ಈ ದರ್ಶನ್ಗೆ ಯಾಕೆ ಬೇಕಾಗಿತ್ತು ಈ ಪವಿತ್ರ ಸಹವಾಸ? ಈ ಪವಿತ್ರ ಮುಂಚೆನೇ ತುಂಬ ಮೋಸಗಾರ್ತಿ. ಯಾಕಂದರೆ ಸಂಜಯ್ ಸಿಂಗ್ ಅಂತ ಅವಳ ಮೊದಲ ಗಂಡನಿಗೂ ಮೋಸ ಮಾಡಿ ಅವನ್ನ ಬಿಟ್ಟಿದ್ದಾಳೆ. ಪಾಪ ಅವನು ಡೈವರ್ಸ್ ಆಗುವಾಗ ತುಂಬ ಬಾತ್ರೂಮಿಗೆ ಹೋಗಿ ತುಂಬ ಅತ್ತೆ ಅಂತ ಯಾವುದೋ ಇಂಟರ್ವ್ಯೂನಲ್ಲಿ ಹೇಳ್ತಾ ಇದ್ದಾನೆ. ಇವಾಗಲೂ ಪಾಪ ಬಂದಿದ್ದಾನೆ. ಇವಾಗಲೂ ಪವಿತ್ರ ಗೌಡನ್ನ ನಾನು ಪ್ರೀತಿಸ್ತಾ ಇದ್ದೀನಿ ಅಂತ ಹೇಳ್ತಾನೆ. ಇಷ್ಟೆಲ್ಲ ಕರ್ಮಕಾಂಡ ಬಂದು ಹೆಂಡತಿ ಆದ್ರೂ ಮತ್ತೆ ಬೇಕಾದರೆ ಬಂದರೆ ನಾನು ಸೇರಿಸ್ಕೊತೀನಿ ಅಂತಾನೆ. ಅಂತ ಒಳ್ಳೆ ಮನುಷ್ಯನ ಲವ್ ಮಾಡಿ ತಾನಾಗಿ ಅವನ ಮೊಬೈಲು ಏನೋ ಚಾರ್ಜಿಗೆ ಕೊಟ್ಟಾಗ ಅವ್ರ ಅಂಗಡಿಯಲ್ಲಿ ಚಾರ್ಜಿಂಗಿಗೆ ಹಾಕಿದಾಗ ಆ ಮೊಬೈಲ್ ನಂಬರ್ ತಗೊಂಡು ಅವನಿಗೆ ಫೋನ್ಗಳನ್ನೆಲ್ಲ ಮಾಡಿ ಅವನ್ನ ಬಲೆ ಬೀಳಿಸ್ಕೊಂಡು ಮದುವೆ ಮಾಡಿಕೊಂಡು ಅವನ ಹತ್ರನೂ ಮಜಾ ಮಾಡಿ ಆಮೇಲೆ ಅವನ ಮಗು ಹುಟ್ಟಿದ ಮೇಲೆ ಬಿಡ್ತಾಳೆ. ಅಂದರೆ ಅವಳು ಎಂಥ ತಾಟಗೀತಿ ಅವಳು. ಆ ಸಂಜಯ್ ಸಿಂಗಿಗೂ ತುಂಬ ಮೋಸ ಮಾಡಿದ್ದಾಳೆ. ಅದಕ್ಕಾಗಿ ಇವಾಗ ಅನುಭವಿಸ್ತಾ ಇದ್ದಾಳೆ. ದೇವರು ನೋಡ್ತಾ ಇರ್ತಾನೆ, ಒಳ್ಳೆಯವರಿಗೆ ಯಾವತ್ತೂ ಮೋಸ ಮಾಡೋಕ್ಕೆ ಹೋಗಬಾರ್ದು. ಇವಳು ಏನೋ ದೊಡ್ಡ ಹೆಸರು ಗಳಿಸ್ತೀನಿ ಅದು ಇದು. ಇವಳೇನು ಐಶ್ವರ್ಯ ರೈ ಥರ ಹೆಸರು ಮಾಡಿದ್ಲ ಇವಳು ಪಿಕ್ಚರಿಗೆ ಓಡಿ ಬರೋಕ್ಕೆ. ಆಯಿತು, ಗಂಡನ ಜೊತೆಗೆ ಆರಾಮಾಗಿ ಇರೋದು ಬಿಟ್ಬಿಟ್ಟು ಇವಾಗ ನೋಡು ಜೈಲಿಗೆ ಹೋಗಿ ಬಂದಿದ್ದಾಳೆ. ಇನ್ನು ಮುಂದೆ ಅವಳಿಗೆ ಯಾವ ಪಿಕ್ಚರು ಸಿಗೋಲ್ಲ. ಅವಳು ಮುಸುಡಿ ನೋಡೋಕ್ಕೆ ಯಾರೂ ಹೋಗೋದು ಇಲ್ಲ. ಇವಾಗ ದರ್ಶನ್ ಫ್ಯಾನ್ಸ್ ಯಾವಾಗ ಅವಳನ್ನ ಹೊಡೆದಾಕ್ತಾರೋ ಗೊತ್ತಿಲ್ಲ. ಯಾಕಂದರೆ ಮತ್ತೆ ಅವಳು ಸುಮ್ಮನೆ ಇದ್ದರೆ ಒಳ್ಳೆಯದು. ದರ್ಶನ್ ಅವನ ಹೆಂಡತಿ ಮಕ್ಕಳ ಜೊತೆಗೆ ತುಂಬ ಖುಷಿಯಾಗಿರಲಿ ಅಂತ ಎಲ್ಲ ಫ್ಯಾನ್ಸು ಎಲ್ಲರೂ ಬಯಸ್ತಾರೆ. ಯಾಕಂತಂದರೆ ದರ್ಶನ್ ಒಳ್ಳೆಯ ಮನುಷ್ಯ, ದಾನ ಧರ್ಮ ಎಲ್ಲ ಮಾಡಿದವನು. ಆದರೆ ಸ್ವಲ್ಪ ಮುಂಗೋಪ ಜಾಸ್ತಿ. ಈ ಹುಡುಗಿ ಸಹವಾಸದಿಂದ ಹಂಗಾದ. ಇವನಿಗೆ ಯಾಕೆ ಬೇಕಾಗಿತ್ತು ಹುಡುಗಿಯರ ಸಹವಾಸ? ಪಾಪ ತೂಗುದೀಪ್ ಶ್ರೀನಿವಾಸ್ ಅವರು ಒಳ್ಳೆಯ ಕುಟುಂಬದಿಂದ, ಅವ್ರ ತಾಯಿ ಪಾಪ ವಯಸ್ಸಾಗಿದೆ, ಅವರೆಲ್ಲ ಜೈಲಿಗೆ ಹೋಗೋದು ನೋಡೋಕೆ ಹೋಗೋದು, ಇದೆಲ್ಲ ಒಂಥರ ಅಸಹ್ಯ ಇವೆಲ್ಲ. ಇವನಿಗೆ ಇವಾಗಾದರೂ ಈ ದರ್ಶನ್ಗೆ ಬುದ್ಧಿ ಬರುತ್ತಾ? ಪವಿತ್ರ ಸಹವಾಸ ಬಿಡ್ತಾನ ನೋಡಬೇಕು. ವಿಜಯಲಕ್ಷ್ಮಿ ಮತ್ತು ಪವಿತ್ರ ಫೋನ್ ಕಾಲ್ ಏನಾದರೂ ಮಾಡಿದ್ರೆ ಅವರು ಪೊಲೀಸ್ ಕಂಪ್ಲೇಂಟ್ ಕೊಟ್ಟು ಅವಳನ್ನ ಒಳಗಡೆ ಹಾಕಿಸಿ ಪರ್ಮನೆಂಟಾಗಿ ಜೈಲಲ್ಲಿ ಇರುವಂಗೆ ಮಾಡಬೇಕು. ಯಾಕಂದರೆ ಈ ಥರದ ಹೆಂಗಸರು ಸಹವಾಸ ಮಾಡೋದೇ ತಪ್ಪು. ಎಷ್ಟೋ ಮನೆ ಹಾಳು ಮಾಡಿದ್ದಾಳೆ ಇವಳು. ಸರಿ ಇಲ್ಲ.